ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬಾನೇ ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಇದು ನಮ್ಮ ಬುಕ್ ಸಾಗರ ಸಮುದಾಯಕ್ಕಾಗಿಯೇ ಆಯೋಜನೆ ಮಾಡಿರೋದು. ಇದೊಂದು ಆಹ್ವಾನ, ಯಾರೂ ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಆತ್ಮೀಯ ಸಹಕಾರಿ ಬಂಧುಗಳೇ, ನಮಸ್ಕಾರ. ನೋಡಿ, ಕಾರ್ಯಕ್ರಮದ ಶುರುವೇ ಎಂಥ ಆತ್ಮೀಯ ಸ್ವಾಗತದೊಂದಿಗೆ ಆಗ್ತಿದೆ. ಇದು ನಿಜವಾಗ್ಲೂ ನಮ್ಮ ಸಮುದಾಯದ ಒಂದು ಸ್ಫೂರ್ತಿನ ತೋರಿಸುತ್ತೆ. ಹೌದು, ಇದನ್ನು ಕೇವಲ ಒಂದು ಕಾರ್ಯಕ್ರಮ ಅಂತ ಅನ್ಕೋಬೇಡಿ. ಇದು ನಮ್ಮ ಸಮುದಾಯದ ಪ್ರತಿಯೊಬ್ಬರಿಗೂ ಸಿಗ್ತಿರೋ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಬನ್ನಿ, ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ನಮ್ಮ ಬುಕ್ಕಸಾಗರ ಸಮುದಾಯದ ಸದಸ್ಯರಿಗಾಗಿ ಹಣಕಾಸು ಸಾಕ್ಷರತಾ ಸಪ್ತಾಹ ದಿನಾಚರಣೆಯನ್ನ ಆಯೋಜಿಸಲಾಗಿದೆ ಅಂತ ಹೇಳೋಕೆ ತುಂಬಾನೇ ಖುಷಿಯಾಗ್ತಿದೆ. ಇದು ನಮ್ಮ ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಒಟ್ಟಾಗಿ ಸೇರಿ ಮಾಡ್ತಿರೋ ಒಂದು ಅದ್ಭುತ ಪ್ರಯತ್ನ. ಹಾಗಾದ್ರೆ ಈ ಒಂದು ದೊಡ್ಡ ಕಾರ್ಯಕ್ರಮದ ಹಿಂದೆ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಹೊಸಪೇಟೆ ಮತ್ತು ನಮ್ಮ ಬುಕ್ಕಸಾಗರದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ, ಇವೆರಡು ಸಂಸ್ಥೆಗಳು ಸೇರಿ ಇದನ್ನ ಆಯೋಜಿಸ್ತಾ ಇವೆ. ನಿಜಕ್ಕೂ ಅವರ ಈ ಸಹಕಾರ್ಯ ಮನೋಭಾವಕ್ಕೆ ಒಂದು ದೊಡ್ಡ ಸಲಾಂ. ಸರಿ, ಹಾಗಾದ್ರೆ ಈ ಪ್ರಮುಖ ಕಾರ್ಯಕ್ರಮಕ್ಕೆ ಯಾರನ್ನೆಲ್ಲ ವಿಶೇಷವಾಗಿ ಆಹ್ವಾನಿಸಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ ಅಲ್ಲ? ಬನ್ನಿ ನೋಡೋಣ. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಕೊಡೋಕೆ ಬ್ಯಾಂಕಿನ ನಿರ್ದೇಶಕರು, ದೊಡ್ಡೊಡ್ಡ ಅಧಿಕಾರಿಗಳು, ಹಾಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ತಮ್ಮ ಅನುಭವದ ಮಾತುಗಳನ್ನ ನಮ್ ಜೊತೆ ಹಂಚಿಕೊಳ್ಳಿದ್ದಾರೆ. ನೋಡಿ, ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯವರು, ಅಧಿಕಾರಿಗಳು, ನಮ್ಮೆಲ್ಲ ರೈತ ಸದಸ್ಯರು, ನಮ್ಮೆಲ್ಲ ಗ್ರಾಹಕರು ಮತ್ತು ಮುಖ್ಯವಾಗಿ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರಿಗೆಲ್ಲರಿಗೂ ವಿಶೇಷ ಆಹ್ವಾನ ಇದೆ. ಹಾಗಾಗಿ ಎಲ್ಲರೂ ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬಿಟ್ಟು ಅಂತ ಸಂಘದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಸರಿ, ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಅಂದ್ರೆ, ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಈ ಎಲ್ಲ ವಿವರಗಳನ್ನ ನೋಡೋಣ ಬನ್ನಿ. ದಿನಾಂಕವನ್ನ ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ 14, 2026 ಶನಿವಾರದಂದು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಸ್ಥಳ ಬೇರೆಲ್ಲೂ ಅಲ್ಲ, ನಮ್ಮದೇ ಸಂಘದ ಕಚೇರಿಯಲ್ಲಿ. ದಯವಿಟ್ಟು ಎಲ್ಲರೂ ಇದನ್ನ ನಿಮ್ಮ ಕ್ಯಾಲೆಂಡರಲ್ಲಿ ಗುರುತು ಮಾಡ್ಕೊಳ್ಳಿ, ಮರಿಬೇಡಿ. ಈಗ ನಾವು ಈ ಪ್ರಕಟಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದು ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತು ಇದರ ಬಗ್ಗೆ ಒಂದು ವೈಯಕ್ತಿಕ ಮನವಿ ಕೂಡ ಇದೆ. ನಿಮಗೂ ಅನ್ಸಿರ್ಬೋದು, ಅಷ್ಟಕ್ಕೂ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಯಾಕಿಷ್ಟು ಮುಖ್ಯ? ಯಾಕಂದ್ರೆ ಹಣಕಾಸಿನ ಬಗ್ಗೆ ಜಾಗೃತಿ ಅನ್ನೋದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ಸಮುದಾಯದ ಅಭಿವೃದ್ಧಿಗೂ ತುಂಬಾನೇ ಅವಶ್ಯಕ. ಈ ಹಣಕಾಸು ಜ್ಞಾನದ ಮೂಲಕ ನಮ್ಮ ಸಮುದಾಯವನ್ನ ಇನ್ನಷ್ಟು ಬಲಪಡಿಸೋದೇ ಈ ಆಚರಣೆಯ ಮುಖ್ಯ ಉದ್ದೇಶ. ಹಾಗಾದರೆ ಈ ಹಣಕಾಸು ಸಾಕ್ಷರತಾ ಸಪ್ತಾಹ ದಿನಾಚರಣೆ ಬಗ್ಗೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಕಟ್ಟೆ ಯರ್ರಿಸ್ವಾಮಿಯವರ ಏನಂತಾರೆ, ಬನ್ನಿ ಕೇಳೋಣ. ಕಟ್ಟೆ ಯರ್ರಿಸ್ವಾಮಿಯವರು ಹೀಗೆ ಹೇಳ್ತಾರೆ: ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಸಂಪೂರ್ಣ ಲಾಭ ಪಡೆದು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತೇವೆ. ನೋಡಿ, ಅವರ ಈ ಮಾತುಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಸಮುದಾಯದ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಒತ್ತಿ ಹೇಳುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಒಂದು ವೇಳೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ನೋಡಿ, ಶ್ರೀ ಕಟ್ಟೆ ಯರ್ರಿಸ್ವಾಮಿ ಅವರನ್ನ ನೀವು ನೇರವಾಗಿ ಸಂಪರ್ಕಿಸಬಹುದು. ಅವರ ಮೊಬೈಲ್ ಸಂಖ್ಯೆ ಇಲ್ಲಿದೆ. ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಎಲ್ಲರೂ ಸೇರಿ ಹಂಚಿಕೊಂಡ ಈ ಹಣಕಾಸಿನ ಜ್ಞಾನ ಒಂದು ಸಮುದಾಯವನ್ನ ಕೆಳಮಟ್ಟದಿಂದ ಮೇಲೆತ್ತೋಕೆ ಹೇಗೆ ಸಹಾಯ ಮಾಡ್ಬೋದು? ಇದ್ರ ಬಗ್ಗೆ ಖಂಡಿತವಾಗಿ ಯೋಚಿಸಿ.